ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಕನ್ನಡಿಗ 24 ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕರ್ನಾಟಕದ ರೈತರು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಎಲ್ಲರೂ ಈಗ ಒಂದೇ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. ಅದು ಏನಪ್ಪ ಅಂದರೆ, ಕರ್ನಾಟಕದಲ್ಲಿ ಮಳೆ ಯಾವಾಗ ಬರುತ್ತದೆ ಎಂದು. ಕಳೆದ ಕೆಲವು ದಿನಗಳಿಂದ ರಾಜ್ಯದ ಹಲವೆಡೆ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ಕೆಲ ಜಿಲ್ಲೆಗಳಲ್ಲಿ ಮಳೆಯಾಗಿದ್ದರೆ ಇನ್ನು ಕೆಲವು ಭಾಗಗಳಲ್ಲಿ ಮಳೆಯ ಕೊರತೆ ಇದೆ. ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದ ಹವಾಮಾನ, ಮಳೆ ಯಾವಾಗ ಹೆಚ್ಚಾಗಬಹುದು, ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಸಾಧ್ಯತೆ ಇದೆ, ರೈತರು ಏನು ಮಾಡಬೇಕು ಹಾಗೂ ಹವಾಮಾನ ಇಲಾಖೆಯ ಮುನ್ಸೂಚನೆಗಳನ್ನು ಹೇಗೆ ಗಮನಿಸಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡಲಿದ್ದೇವೆ. ಆದ್ದರಿಂದ ತಾವುಗಳು ಈ ಒಂದು ವಿಡಿಯೋವನ್ನು ಕೊನೆಯ ತನಕ ನೋಡಬೇಕಾಗುತ್ತದೆ. ಸ್ನೇಹಿತರೆ, ಕರ್ನಾಟಕದ ಹವಾಮಾನ ಜಿಲ್ಲೆಯಿಂದ ಜಿಲ್ಲೆಗೆ ಬದಲಾಗುತ್ತದೆ. ಕರಾವಳಿ ಭಾಗಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚು ಮಳೆಯಾಗುತ್ತದೆ. ಮಲೆನಾಡಿನಲ್ಲಿ ನಿರಂತರ ಮಳೆಯಾಗುವ ಸಾಧ್ಯತೆ ಇರುತ್ತದೆ. ಉತ್ತರ ಒಳನಾಡಿನಲ್ಲಿ ಕೆಲವೊಮ್ಮೆ ಮಳೆ ತಡವಾಗಿ ಬರುತ್ತದೆ. ದಕ್ಷಿಣ ಒಳನಾಡಿನಲ್ಲಿ ಗುಡುಗು ಮಿಂಚಿನೊಂದಿಗೆ ಮಳೆಯಾಗಬಹುದು. ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆಯ ಸಾಧ್ಯತೆ ಇದೆ? ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಹಾಗೂ ಹಾಸನ ಈ ಒಂದು ಜಿಲ್ಲೆಗಳಲ್ಲಿ ಹೆಚ್ಚು ಮಳೆಯಾಗುವಂತಹ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯು ತಿಳಿಸಿರುತ್ತದೆ. ಸ್ನೇಹಿತರೆ, ನಾವೀಗ ಹವಾಮಾನ ಮಾಹಿತಿಯನ್ನು ಯಾರು ಎಲ್ಲಿಂದ ಯಾವಾಗ ಪಡೆಯಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಭಾರತೀಯ ಹವಾಮಾನ ಇಲಾಖೆಯಿಂದ ನೀವು ಹವಾಮಾನದ ಪರಿಸ್ಥಿತಿಯನ್ನು ತಿಳಿದುಕೊಳ್ಳಬಹುದಾಗಿದೆ. ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದಿಂದ ಕೂಡ ನೀವು ಕರ್ನಾಟಕದ ಹವಾಮಾನ ಪರಿಸ್ಥಿತಿಯನ್ನು ಕಂಡುಹಿಡಿಯಬಹುದು ಅಥವಾ ತಿಳಿಯಬಹುದಾಗಿದೆ. ಜಿಲ್ಲಾ ಆಡಳಿತದ ಅಧಿಕೃತ ಪ್ರಕಟಣೆಗಳಿಂದ ಕೂಡ ನೀವು ಮಳೆಯನ್ನು ಪಡೆಯಬಹುದು. ನಿರ್ದಿಷ್ಟವಾಗಿ ಇಂತಹ ದಿನವೇ ಮಳೆ ಬರುತ್ತದೆ ಎಂದು ಹೇಳಲು ಸಾಧ್ಯವಾಗುವುದಿಲ್ಲ. ಮಳೆ ಯಾವಾಗ ಬರುತ್ತದೋ ಆವಾಗ ಬಂದೇ ಬರುತ್ತದೆ. ಮಳೆ ಯಾವಾಗ ಬರಬೇಕು ಆವಾಗೇ ಬರುತ್ತದೆ. ಅದಕ್ಕಾಗಿ ಯಾವುದೇ ನಿರಂತರ ಅಥವಾ ನಿರ್ದಿಷ್ಟ ದಿನಾಂಕ ಇರುವುದಿಲ್ಲ. ಮಳೆ ಬಂದಾಗಲೇ ಮಳೆ. ಆದ್ದರಿಂದ ಯಾವುದೇ ಸುಳ್ಳು ವದಂತಿಗಳಿಗೆ ನೀವು ಮಾಹಿತಿಯನ್ನು ಹೆಚ್ಚು ಗಮನವನ್ನು ಕೊಡಬೇಡಿ. ಏಕೆಂದರೆ ಕೆಲವೊಬ್ಬರು ಈ ದಿನದಂದು ಮಳೆ ಬರುತ್ತದೆ, ಆ ದಿನದಂದು ಮಳೆ ಬರುತ್ತದೆ ಎಂದು ಸುಳ್ಳು ವದಂತಿಗಳನ್ನು ಹರಡಿಸಿರುತ್ತಾರೆ. ಅಂಥವರ ಮಾತುಗಳಿಗೆ ನೀವು ಹೆಚ್ಚು ಗಮನವನ್ನು ನೀಡಬೇಡಿ. ಮಳೆ ಯಾವಾಗ ಬರುತ್ತದೆ ಎಂದು ನಿರ್ದಿಷ್ಟವಾಗಿ ಹವಾಮಾನ ಇಲಾಖೆಗೂ ಕೂಡ ಹೇಳಲು ಸಾಧ್ಯವಾಗುವುದಿಲ್ಲ. ಆದರೆ ಒಂದು ಭರವಸೆಯ ಮೇಲೆ ಮಳೆ ಯಾವಾಗ ಬರುತ್ತದೆ ಅಥವಾ ಹವಾಮಾನ ಪರಿಸ್ಥಿತಿಯನ್ನು ನೋಡುವುದರ ಮೂಲಕ ಮಳೆ ಈ ದಿನ ಬರಬಹುದು ಎಂದು ಅಂದಾಜಿಸಬಹುದೇ ಹೊರತು ನಿರ್ದಿಷ್ಟವಾಗಿ ಇಂತಹ ದಿನವೇ ಮಳೆ ಬರುತ್ತದೆ ಎಂದು ಹೇಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನೀವು ಯಾವುದೇ ಸುಳ್ಳು ವದಂತಿಗಳಿಗೆ ಹೆಚ್ಚು ಗಮನವನ್ನು ನೀಡಬೇಡಿ. ಹವಾಮಾನ ಇಲಾಖೆಯ ಪ್ರಕಾರ ಕೆಲವೊಮ್ಮೆ ಮಳೆ ಬರಬಹುದು, ಆದರೆ ನಿರ್ದಿಷ್ಟವಾಗಿ ಆ ದಿನದಂದೇ ಮಳೆ ಬರುವುದಿಲ್ಲ. ಸ್ನೇಹಿತರೆ, ಕರ್ನಾಟಕದಲ್ಲಿ ಮಳೆಯ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬದಲಾಗಬಹುದು. ಆದ್ದರಿಂದ ಯಾವುದೇ ವದಂತಿಗಳಿಗೆ ನೀವು ಗಮನವನ್ನು ನೀಡಬೇಡಿ. ಸ್ನೇಹಿತರೆ, ಕೇವಲ ನೀವು ಅಧಿಕೃತ ಹವಾಮಾನ ಇಲಾಖೆಯ ಮುನ್ಸೂಚನೆಯನ್ನು ಮಾತ್ರ ನಂಬಬೇಕಾಗುತ್ತದೆ. ಇಂತಹ ಕರ್ನಾಟಕದ ಹವಾಮಾನ ಅಪ್ಡೇಟ್ಗಳು, ರೈತರ ಮಾಹಿತಿ, ಸರ್ಕಾರಿ ಯೋಜನೆಗಳು ಮತ್ತು ಬ್ರೇಕಿಂಗ್ ನ್ಯೂಸ್ಗಳಿಗಾಗಿ ನ್ಯೂಸ್ ಕನ್ನಡಿಗ 24 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಜಿಲ್ಲೆಯಲ್ಲೇ ಮಳೆಯ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು. ಸಿಗೋಣ ಮುಂದಿನ ಹೊಸ ವಿಡಿಯೋದಲ್ಲಿ.